ವರ್ಷ ಹಿರಿಯನು ನಾನು. ಅವ್ರಿಗೆ 47 ವರ್ಷ ಸರ್. ಅವ್ರಿಗೆ ಈಗ ನಮಗೇನು ಅನ್ನಿಸ್ತಾ ಇದೆ ಅಂದರೆ, ಒಂದು ವರ್ಷದ ಹಿಂದೆಯೇ ಪೊಲೀಸ್ ಕರೆಸ್ಬಿಟ್ಟು ಆಗ ಒಂಚೂರು ಇವ್ರಿಗೆ ಹೆದರಿಸಿ ಒಂಚೂರು ಇದು ಮಾಡಿದರೆ ಇವತ್ತು ಕೊಲೆ ಆಯ್ತಿರಲಿಲ್ಲ ಸರ್. ಇದು 7ನೇ ತಾರೀಕಿಗೆ ಈ ಕೊಲೆ ಆಯ್ತಿರಲಿಲ್ಲ ಸರ್. ಈಗ ಹುಣಸೂರು ಪೊಲೀಸ್ನವರಿದ್ದಾರೆ, ಭಾರಿ ಅವ್ರಿಗೆ ಆರೋಪಿಗಳು ಹಿಡಿಬೇಕಾದ್ರೆ ಭಾರಿ ಕಷ್ಟದಲ್ಲಿ ಹಿಡಿದವ್ರೆ ಅವರು. ನಿದ್ಗೆಟ್ಟು ನಾವು ನೋಡಿದವಲ್ಲ, ಅವ್ರ ಜೊತೆಲಿದ್ದವಲ್ಲ, ಅವ್ರು 3 ದಿನ ಮನೆಗೆ ಇಲ್ಲ ಸರ್. ಅವರು ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಸಂತೋಷ್ ಕಶ್ಯಪ್ನವರು, ಮನಗಿಲ್ಲ. ಅವರೆಲ್ಲ ಕಾಯಿಲೆ ಓಡಾಡಿಸಿ ಅದು ಏನೇನೋ ಮಾಡಿಬಿಟ್ಟು ಆರೋಪಿಗಳು ಹಿಡಿದವ್ರೆ. ನಮಗೆ ಒಂಚೂರು ನಂಬಿಕೆ ಬರ್ತಾಯಿದೆ ಸರ್. ಈಗ ಈ ಚಿಕ್ಕ ಮಕ್ಕಳವಲ್ಲ, ಇವ್ರು ನೋಡೋಕ್ಕಾಗೋದಿಲ್ಲ. ಅವ್ರು ಹೆಡ್ತಿದ್ದಾರಲ್ಲ, 17 ದಿನ ಆಯಿತು ನಮ್ಮ ತಮ್ಮ ತೀರಿ. 17 ದಿನದಿಂದ ರೂಮ್ಗೆ ಈಚೆಗೆ ಕಳೆದಿಲ್ಲ ಸರ್ ಅವರು. ನಾವು ಮನೆಯೇ ಒಂಥರ ಇದಾಗ್ಬಿಟ್ಟಿದೆ, ನರಕ ಆಗ್ಬಿಟ್ಟಿದೆ ಸರ್. ನಮಗೆ ನೋಡೋಕೆ ಆಯ್ತಲ್ಲ. ಒಂದು 6ನೇ ಕ್ಲಾಸ್ ಓದ್ತಾವನೆ ಅಬ್ದುಲ್ ಕಲಾಂ ಸ್ಕೂಲ್ನಲ್ಲಿ. ಅವನು ಹೇಳ್ತಾನೆ, ನಾನು ಓದಿ ಜಡ್ಜ್ ಆಗಿಬಿಟ್ಟು ನಮ್ಮ ತಂದೆಗೆ ನ್ಯಾಯ ಕೊಡ್ತೀನಿ ಅಂತ ಹೇಳ್ತಾವನೆ. ನಮಗೆ ಬರೀ ಆ ಮಾತು ಕೇಳಿದರೆ ನಮಗೆ ಒಂಥರ ಭಾರಿ ದುಃಖ ಆಗಿ ಕಣ್ಣೀರು ಬಂದ್ಬಿಡುತ್ತೆ ಸರ್. ನಮಗೆ ಆರೋಪಿಗಳಿಗೆ ಗಲ್ ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆ ಆಗಬೇಕು, ಅಷ್ಟೇ ಕೇಳ್ಕೊಳ್ಳೋದು. ಇದು 1 ವರ್ಷ ಹಿಂದೆಯೇ ಪೊಲೀಸವರು ಸೂಕ್ತ ರೀತಿ, ಇವಾಗ ಮುಂದೆ ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ, ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಇವಾಗ ಏನು ಆರೋಪಿಗಳಿದ್ದಾರೆ ಸರ್, ಇವರಿಗೆ ಕಠಿಣವಾದ ಶಿಕ್ಷೆ, ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ. ನಮ್ಮ ತಂಗಿಯವರು ಸರ್, ಅವರ ನನ್ನ ಪರಿಸ್ಥಿತಿ ಹೇಳೋಕ್ಕಾಗಲ್ಲ. ಮತ್ತು ತಮ್ಮನ ಮಗ ಇದ್ದಾನೆ, ನಮ್ಮ ತಂಗಿ ಮಗ, ಮತ್ತು ಇನ್ನೊಬ್ಬ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಅವ್ರ ಪರಿಸ್ಥಿತಿಗಳು ನೋಡೋಕ್ಕಾಗ್ತಾ ಇಲ್ಲ. ಈ ಮಕ್ಳಿಗಾಗಿರೋ ಅನ್ಯಾಯ ಇನ್ಯಾವ್ರ ಮಕ್ಳಿಗೂ ಬೇರೆ ಯಾರ ಮಕ್ಳಿಗೂ ಆಗೋದು ಬೇಡ ಸರ್. ಇಲ್ಲಿಗೆ ನ್ಯಾಯ ಕೊಡಬೇಕು ಸರ್. 10 ವರ್ಷದಿಂದ ಪಂಚಾಯಿತಿ ಮೆಂಬರ್ ಆಗಿದ್ದರು. ಆದರೂ ನಮ್ಮ ಊರಿಗೆ ಒಂದು ಕಣ್ಣಾಗಿ, ಒಂದು ಲೀಡ್ರಾಗಿ, ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ ಎಲ್ಲರಿಗೂ ಬೇಕಾಗಿತ್ತಿದ್ರು. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು, ಮರಣದಂಡನೆ ಕೊಡಬೇಕು. ಅವ್ರ ಜೊತೆ ಆಗಬಾರ್ದು ಸರ್. ಇದು ನಮಗೆ ಕಾನೂನು ಮೇಲೆ ಭರವಸೆ ಇದೆ. 4 ತಿಂಗಳು ಜಮಾತ್ ಕಳಿಸಿದ್ವಿ. ಜಮಾತ್ ಬಂದಮೇಲೆ 15 ದಿವಸ ಜೊತೆಲಿದ್ವಿ. ಹೊಸ ಕಡೆ ಗಮನ ಕೊಡು ಅಂತ ಹೇಳ್ತೀವಿ. ಹೊತ್ತವನೆ ನಂಜನಗೂಡು ದೊಡ್ಡ ಕನ್ಯಾ ಅಬ್ದುಲ್ ಕಲಾಂ ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ಓದ್ತಾನೆ ಸರ್. ಕಷ್ಟ ಐತಿ ಸರ್. ಏನು ಮಾಡಬೇಕು ಅಂತ ಗೊತ್ತಿತ್ತು. ವರ್ಷದ ಹಿಂದೆ ನಡೆದಿರೋಂಥ ಘಟನೆ ಇದು. ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಇದು. ನಮ್ಮ ತಮ್ಮ ಸಾಯ್ತಿರ್ಲಿಲ್ಲ ಸರ್. ಇದು ಜೈಲಿಗೆ ಹಾಕೋರೆ. ಈ ಕೆಲಸ ಬರೀ ಒಂಚೂರು 1 ವರ್ಷದಿಂದ ಹೆದರ್ಸಿದ್ರೂ ಕೊಲೆ ಆಯ್ತಿರ್ಲಿಲ್ಲ. ಕಾನೂನು ಮೇಲೆ ನಂಬಿಕೆ ಬರ್ತಾಯಿದೆ, ಪೊಲೀಸ್ನವ್ರ ಮೇಲೆ ಭಾರಿ ನಂಬಿಕೆ ಬರ್ತಾಯಿದೆ. ಈ 5 ಜನ ಆರೋಪಿಗಳಿಗೆ ಹಿಡಿದವರಲ್ಲ ಪೊಲೀಸ್ನವರು, ಭಾರಿ ದೊಡ್ಡ ಸಾಧನೆ ಸರ್ ಪೊಲೀಸ್ದು. ಸಮಾಜದಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಯ್ತವೆ, ಆಗೋದಿಲ್ಲ ಅಂತಲ್ಲ. ಎಲ್ಲೂ ಪ್ರತಿ ಮನೇಲೂ ಆಯ್ತವೆ, ಊರಲ್ಲೂ ಆಯ್ತವೆ, ಎಲ್ಲರೂ ಇರ್ತದೆ. ಆದರೆ ಕೊಲೆ ಹಂತಕ್ಕೆ ಯಾರೂ ಹೋಗಬಾರ್ದು ಸರ್. ಯಾವ ಫ್ಯಾಮಿಲಿಗೂ ಇದು ಆಗಬಾರ್ದು ಸರ್. ಈಗ ಎಷ್ಟು ಪ್ರಿಯತೆಯಾಗಿದ್ದ ನಮ್ಮ ಊರಲ್ಲಿ, ಅವನು ಉದಾಹರಣೆ ಆಗಿಬಿಡ್ಬೇಕು ಸರ್. ಕೊಲೆ ಮಾಡಿದರೆ ನಮಗೂ ಮರಣದಂಡ ಆಯ್ತದೆ ಅಂತ. ಅದೊಂದು ನಾವು ನ್ಯಾಯಾಧೀಶರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಅಜಾನ್ ಹೋಗಿದ್ರಲ್ಲ ಸಂಜೆದು, ಆವಾಗ ಹೊರಗಡೆ ಬಂದಾಗ ಈ 5 ಜನ ಬಂದು ಹಲ್ಲೆ ಮಾಡ್ತಾರೆ ಸರ್. ಮೊದಲನೇ ಆರೋಪಿ ಏಜಾಜ್ ಅಂತ ಸರ್, ಸಾಲಿಗ್ರಾಮದವರು. ಆಮೇಲೆ ಅವ್ರ ಮಗ ಸಾದ್ ಅಂತ, ಅವನು 2ನೇ ಆರೋಪಿ ಸರ್. ಅವನು 3ನೇವರು ಇಲ್ಲಿ ನೋಡಿ ಸರ್, ಅವನು ಹೆಸರು ಮುಜೀಬ್ ಅಂತ. ಈ 4ನೇವನು ಇವನು ಸೈಯದ್ ಅಬ್ದುಲ್ಲಾ ಅಂತ ಅವನ ಹೆಸರು. ನೋಡಿ ಬತ್ ತಗೊಂಡು ಹೆಂಗೆ ಬರ್ತಾವ ನೋಡಿ ಸರ್. ಅಲ್ಲಿ ಹುಣಸೂರವನು ಸರ್, ಇವನ ಹೆಸರು ರೇಯಾನ್ ಅಂತ. ಈ 5 ಜನ ಸೇರಿಕೊಂಡು ನಮ್ಮ ತಮ್ಮನ ಕೊಲೆ ಮಾಡಿದ್ದಾರೆ ಸರ್. ಹೊಡೆದವ್ರೆ ಸರ್. ಕಾರ್ ಒಳಗಡೆ ಕುತ್ಕೊಂಡ್ರೂ ಹೊಡೆಯೋದು ಬಿಟ್ಟಿಲ್ಲ ಸರ್. ಇದು ಅಷ್ಟು 20-30 ಸೆಕೆಂಡಲ್ಲಿ ಮುಗಿಸ್ಬಿಟ್ಟವ್ರೆ ಸರ್ ಎಲ್ಲವ. ಇವತ್ತು ಎಲ್ಲ ಪ್ರತಿ ಮನೆ ಮುಂದ್ಗಡೆನೂ ಒಂದು ಫೋಟೋ ಹಾಕ್ಕೊಂಡು ಇಂಥ ವ್ಯಕ್ತಿಗೆ ನಾವು ಕಳ್ಕೊಂಡಲ್ಲ ಅಂದ್ಕೊಂಡು ಎಲ್ಲ ಭಾರಿ ದುಃಖ ಪಡ್ತಾ ಇದ್ದಾರೆ ಸರ್.